ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ವೆದರ್ ರಮೇಶ್ ಯೂಟ್ಯೂಬ್ ಚಾನಲ್. ನಾನು ಬಂದು ಇವತ್ತು ನಮ್ಮ ಹೊಲ ತೋರಿಸ್ತೀನಿ ಹೇಗಿದೆ ಅಂತ. ಮನೇಲಿ ಕೂತು ಬೇಜಾರಾಗಿದೆ ಅಂದ್ಬಿಟ್ಟು ಹೊಲದ ಕಡೆ ಹೋಗಿ ಸ್ವಲ್ಪ ಟೊಮೊಟೊ ಹೀರೆಕಾಯಿ ಕಿತ್ಕೊಂಬರೋಣ ಅಂದ್ಬಿಟ್ಟು ಹೊಲದ ಕಡೆ ಹೊರಟ್ವಿ. ಸಾಯಂಕಾಲ ಹೊಲದ ಹತ್ರ ಹೋಗೋಷ್ಟರೊಳಗೆ ಮಳೆ ಬಂತು. ವ್ಯೂ ಅಂತೂ ಸಖತ್ತಾಗೈತೆ. ಬೆಟ್ಟದ ಮೇಲೆ ಆ ವ್ಯೂ ಒಂದು ಸಲ ನೋಡಬೇಕು, ಸೂಪರಾಗಿರುತ್ತೆ. ಬಟ್ ಮಳೆ ತುಂತುರು ಇನ್ನೂ ಉದುರ್ತಾ ಇತ್ತು. ಬಟ್ ಸಾರಿಗೆ ಹೀರೆಕಾಯಿ ಟೊಮೊಟೊ ಬೇಕಲ್ವಾ, ಅದಕ್ಕೋಸ್ಕರ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊಲದ ಕಡೆ ಹೋಗಿ ಟೊಮೊಟೊ ಗಿಡಗಳೇನು ಅಷ್ಟೊಂದೇನು ಚೆನ್ನಾಗಿಲ್ಲ. ಎಲ್ಲ ರೋಗ ಬಂದುಬಿಟ್ಟು ಬಿಸಿಲು ಜಾಸ್ತಿಯಾಗಿ ನೋಡಿ ಏನೋ ಯೆಲ್ಲೋ ಕಲರಿಶ್ ಬಂದುಬಿಟ್ಟೈತೆ. ಕಾಯಿನೂ ಅಷ್ಟೊಂದೇನು ಚೆನ್ನಾಗಿ ಬೆಳೆದಿಲ್ಲ. ಬಟ್ ಆದರೂ ಓಕೆ, ರೇಟುಗಳಂತೂ ಬಿದ್ದೋಗಿದೆ. ಎಲ್ಲ ಒಂದು 250 300 ಅಷ್ಟೇ ಹೋಗ್ತಿದೆ. ದೇವ್ರು ಒಳ್ಳೇದು ಮಾಡಿ ಇನ್ನೂ ಸ್ವಲ್ಪ ರೇಟ್ ಏನಾದರೂ ರೈಸ್ ಆದರೆ ನಮ್ಮ ಬಂಡವಾಳ ನಮ್ಗೆ ಬರುತ್ತೆ. ಬಟ್ ಆದರೂ ಟೊಮೊಟೊ ಗಿಡಗಳಿಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಬೇಸಾಯ ಹಾಕಿ ಮುದ್ದುಗಳು ಅದು ಇದು ಹೊಡೆದ್ರೂ ಟೊಮೊಟೊ ಗಿಡ ಅಂತೂ ಚೆನ್ನಾಗಿ ಬರಲ್ಲ. ನಮ್ಮ ಬೇವಂತೂ ಸೂಪರಾಗೈತೆ. ಎಷ್ಟೊಂದು ಕಾಯಿ ಬಿಟ್ಟಾಯಿತು ನೋಡಿ ಬೇವು. ಈಗ ಎಷ್ಟು ಖರ್ಚು ಮಾಡಿದ್ರೂ ಟೊಮೊಟೊ ಗಿಡ ಅಂತೂ ಚೆನ್ನಾಗಿರಲ್ಲ. ನಮ್ಮ ಬೇವಿನ ಮರ ಅಂತೂ ಸೂಪರಾಗೈತೆ. ಹಾಗೆ ಹೋಗಿ ಸ್ವಲ್ಪ ಹೀರೆಕಾಯಿ ಮತ್ತು ಟೊಮೊಟೊ ಎಲ್ಲ ಕಿತ್ಕೊಂಡ್ಬಂದು ನೋಡಿ, ಹೀರೆಕಾಯಿ ಆಗೈತು. ಅದೂ ಅದಕ್ಕೆಲ್ಲನೂ ಅದೂ ಚೆನ್ನಾಗಿಲ್ಲ. ಹೀರೆಕಾಯಿ ಎಲ್ಲ ಒಂದು 4-5 kg ನಮಗೂ ಮತ್ತು ನಮ್ಮ ಅಕ್ಕ ಅವ್ರಿಗಿಬ್ಬರಿಗೂ ಕಿತ್ಕೊಂಡ್ಬಂದ್ವಿ. ಅದೇ ಟೈಮಲ್ಲಿ ಕಾಳಿಗೆ ಬೇರೆ ಇರುವೆಗಳೆಲ್ಲ ಕಚ್ಚಿಬಿಡ್ತು. ಹಾಗೆ ಉದುರಿಸ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಇನ್ನೂ ಚೆನ್ನಾಗಿರೋದೆಲ್ಲ ಹೀರೆಕಾಯಿ ಕಿತ್ಕೊಂಡ್ಬಂದು ನಮ್ಮ ಚಿಟ್ಟಿ ಅಂತೂ ಒಂದೂ ಚೆನ್ನಾಗಿಲ್ಲ ಅಂತ ಹೀರೆಕಾಯಿ ಕಿತ್ಕೊಂಡವನೇ. ನೋಡು ಎಷ್ಟು ಚೆನ್ನಾಗಿದೆ. ಬಟ್ ಕಂಪೇರ್ ಟು ಟೊಮೊಟೊ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ಹೀರೆಕಾಯಿ ಮತ್ತು ನಮ್ಮ ಬೇವು ಅಂತೂ ಸೂಪರಾಗೈತೆ. ನೋಡಿ ಎಷ್ಟೊಂದು ಕಾಯಿ ಬಿಟ್ಟಾಯಿತು ಬೇವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಬಾಯ್.